ಬಂಧುಗಳೇ, ಸ್ವಾಗತ ಸುಸ್ವಾಗತ. ಕ್ವಾಟ್ಲೆ ಮುತ್ತಣ್ಣನ ಸ್ವಾಗತ. ವಿಷಯ ಇಷ್ಟೇ ರೀ. ಯಾವುದೋ ಒಂದು ಚಾನಲಲ್ಲೋ ಯಾವುದ್ರಲ್ಲೋ ನೋಡಿದೆ, ಈ ಪ್ರಕಾಶ್ ರಾಜ್ ಅವರಿಗೆ ಏನಾಗಿದೆ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ನಮ್ಮ ಕರ್ನಾಟಕದ ಮೇಲೆ ಅವರಿಗೆ ಕೋಪನೋ, ಇಲ್ಲ ಕರ್ನಾಟಕದ ರಾಜ್ಯದ ಜನಗಳ ಮೇಲೆ ಕೋಪನೋ, ಏನೋ ತಿಳಿದಿಲ್ಲ ಕಣ್ರಿ. ಯಾವ್ದಾದ್ರು ಫಂಕ್ಷನ್ನು ಕಾರ್ಯಕ್ರಮಕ್ಕೆ ಯಾರು ಇನ್ವೈಟ್ ಮಾಡಲಿ ಬರಲಿ, ಏನಾರು ಒಂದು ವಿಧವಾದ ಒಂದು ಮಾತು ಹೇಳೋಗ್ತಾರೆ. ಏನಾರು ಒಂದು ಸರ್, ನಿಮಗೆ ಪ್ರಚಾರದ ಗೀಳಿದ್ರೆ ದಯವಿಟ್ಟು ನೀವು ಒಳ್ಳೆ ಪಿಕ್ಚರ್ ಮಾಡಿ, ಒಳ್ಳೆ ಹಾಡುಗಳು ಹೇಳಿ, ಒಳ್ಳೆ ಕವನ ಬರೀರಿ, 4 ಜನಿಗೆ ಹೆಲ್ಪ್ ಮಾಡಿ, ಮಧ್ಯದಲ್ಲಿ ಅದು ಆಂಬುಲೆನ್ಸ್ ಕೊಡೋಂದ್ರೆ ಆ ಥರ ಇನ್ನೂ ದೊಡ್ಡ ದೊಡ್ಡ ಕಾರ್ಯ ಮಾಡಿ. ನೀವು ದುಡ್ಡಿರೋರು, ದೊಡ್ಡವರು, ಬುದ್ಧಿವಂತರು, ಯಾಕೆ ಈ ಥರ ಮಾಡೋದು? ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡರಲ್ಲ ನಾವು. ಬಂದಾಗೆಲ್ಲ ಒಂದು ವಿವಾದ ಎಳೆದು, ಇಲ್ಲಾಂದರೆ ಏನಾದ್ರು ಟ್ವಿಟ್ಟಲ್ಲಿ ನಮ್ಮ ಕರ್ನಾಟಕದ್ದು ಬಗ್ಗೆನೇ ವಿವಾದ ಎಳೆದು ಇದು ಮಾಡ್ತಿರಲ್ಲ ಸರ್. ಏನಂತ ಕೋಪ ನಿಮಗೆ ನಮ್ಮ ಕರ್ನಾಟಕದವ್ರ ಮೇಲೆ? ತಿಳಿದಿಲ್ಲ ಸರ್. ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಬರಲಿ, ನಿಮ್ಮದು ಇದೇ ಆಗೋಯ್ತಲ್ಲ ಸರ್. ತುಂಬ ಅಭಿಮಾನ ಇತ್ತು ನಿಮ್ಮ ಆ್ಯಕ್ಟಿಂಗ್ ಮೇಲೆ ಆಗಲಿ ಎಲ್ಲ. ಆದರೆ ನೀವು ಈ ಥರ ಮಾಡ್ತಾ ಇರೋದು ತುಂಬ ಬೇಜಾರಾಗಿದೆ ನಮಗೆಲ್ಲ. ವಿಷಯ ಇಷ್ಟೇ, ಮೊನ್ನೆ RCB ಮಹಿಳೆಯರು 2ನೇ ಬಾರಿ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಕಪ್ ಗೆದ್ದಿದ್ದಾರೆ. ಆದರೆ ನೀವು ಹೇಳೋದು ಅದು ಹಿಂದೂಗಳ ಇದಕ್ಕೆ ಬಳಸಿದ್ದಾರೆ, ಕಪ್ಪು ಗೆದ್ದಿದ್ದ ಫೋಟೋನ ಅಂತಿರಲ್ಲ. ಯಾವುದಕ್ಕಾರು ಬಳಸ್ರಿ. ಜಾತಿ ಭೇದ ಭಾವ ಏನು ಕ್ರೀಡೆಯಲ್ಲಿ? ಅವರು ಮುಸ್ಲಿಮಿಗಾರು ಬಳಸಲಿ, ಕ್ರಿಶ್ಚಿಯನ್ಗಾರು ಬಳಸಲಿ, ಯಾವುದಕ್ಕಾರು ಬಳಸಲಿ, ಅದು ಕ್ರೀಡೆ. ಅವರ ಅಭಿಮಾನಿಗಳು ಎಲ್ಲ ಜಾಗದಲ್ಲೂ ಇರ್ತಾರೆ. ನೀವು ಮಾತಾಡಿ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಪ್ರಕಾಶ್ ರಾಜ್ ಅವರೇ. ನೀವು ಇಲ್ಲಿ ಜಾತಿ ಹೇಳೋದು ತರೋಕೆ ಹೋಗ್ಬಾರ್ದು. ನಿಮ್ದು ಎಷ್ಟಿದೆ ಅಷ್ಟು ಮಾಡಿ ಸರ್. ಯಾಕೆ ಸರ್ ಸುಮ್ಮನೆ? ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಭಾವೈಕ್ಯತೆಯಿಂದ ಇಲ್ವಾ ಕರ್ನಾಟಕದಲ್ಲಿ? ಸುಮ್ಮನೆ ನೀವು ಇಲ್ಲಿ ಬಂದು ಗಲಾಟೆ ಮಾಡಿ, ಮತ್ತೊಂದು ಮಾಡಿ, ಆ ಥರ ಮಾಡೋದೇನು ಬೇಡ ಸರ್. ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಸುಭಿಕ್ಷವಾಗಿದ್ದೇವೆ, ಚೆನ್ನಾಗಿದ್ದೇವೆ. ನಿಮ್ಮ ಕೆಲಸ ಏನಕ್ಕೆ ಬರ್ತೀರಾ? ನೀವು ಕೆಲಸ ಮಾಡಿಕೊಂಡು, ನೀವು ಕಾರ್ಯ ಮಾಡಿಕೊಂಡು ಸುಮ್ಮನೆ ಹೋದ್ರು ಸಾಕು ಸರ್. ದಯವಿಟ್ಟು ಇಲ್ಲಿ ಬಂದಾಗೆಲ್ಲ ಒಂದು ಕಿತಾಪತಿ ಮಾಡೋಗ್ತಿರಲ್ಲ ಸರ್. ದಯವಿಟ್ಟು ಇನ್ನು ಮುಂದೆ ನಿಮ್ಮ ಕೈ ಮುಗಿದು ಕೇಳೋದು ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. RCB ಅವ್ರನ್ನ ಧರ್ಮದ್ದು ಹೇಳ್ತಿದ್ರಲ್ಲ, ಖುಷಿ. ಎಲ್ಲ ಧರ್ಮದಲ್ಲೂ ಇರ್ತಾರೆ. ನಮ್ಮ ಅವ್ರವ್ರ ಧರ್ಮದವರನ್ನು ಮತ್ತೊಂದು ಅಭಿಮಾನಕ್ಕೆ ಒಂದು ಆಕೆ ಅಂತಾರೆ. ಅದನ್ನು ಬಂದು ನೀವು ಇಲ್ಲಿ ಮತ್ತೊಂದು ಕತೆ ಹೊಡೆದು ಹೇಳೋ ಅವಶ್ಯಕತೆ ಇಲ್ಲ ಸರ್. ದಯವಿಟ್ಟು ಕೊನೆ ಬಾರಿ ಕೇಳ್ತಾ ಇದ್ದೀವಿ, ದಯವಿಟ್ಟು ಇದನ್ನು ಬಿಟ್ಬಿಡಿ. ಕಾರ್ಯಕ್ರಮಕ್ಕೆ ಬಂದ್ರೆ ಅದರ ಉದ್ದೇಶ ಏನು, ಭಾಷಣ ಏನು, ಅದನ್ನು ಮಾತ್ರ ಮಾಡಿ, ಬೇರೆ ಮಾಡೋಕ್ಕೆ ಹೋಗಬೇಡಿ ಸರ್. ದೇಶ ಕಾಯಕ್ಕೆ ನಿಮ್ಗೆ ಅಷ್ಟೇ ಇದ್ದರೆ ಬೇಕಾದರೆ ನಿಮ್ಮ ಮಿಲ್ಟ್ರಿಗೆ ಓದಿ ಬರೆದು ಹೋಗಿ ನೀವು ಗಡಿಗೆ. ನೀವು ಈ ಥರ ಎಲ್ಲ ಬಂದು ಒಬ್ಬರು ಮನಸ್ಸಿಗೆ ಯಾವುದೋ ಒಂದು ದ್ವೇಷದ ಬೀಜ ಬಿತ್ತ ಅಂತ ಕೆಲಸ ಮಾಡಬಾರ್ದು ನೀವು. ದಯವಿಟ್ಟು ನಿಮ್ಮಲ್ಲಿ ಕೇಳೋದಿಷ್ಟೇ, ನೀವು ಬುದ್ಧಿವಂತರು, ಓದಿದವರು ಇರ್ತೀರ. ಕರ್ನಾಟಕಕ್ಕೆ ಬಂದಾಗೆಲ್ಲ ಏನಾದ್ರು ಒಂದು ಕತೆ ಹೇಳೋಗ್ತಿರಲ್ಲ. ನೀವು ಎಲ್ಲಿದ್ದೀರ ಅಲ್ಲೇ ಇದ್ಬಿಡಿ ಸರ್. ಅದ್ಲಾಗೆ ಇಲ್ಲಿಗೆ ಏನಕ್ಕೆ ಬರ್ತಾರೆ? ಈ ಥರ ಮಾಡೋದಾದ್ರೆ ಏನಕ್ಕೆ ಬರ್ಬೇಕು ಸರ್? ಒಂದು ನಿಮಗೆ ಫ್ಯಾನ್ಸ್ ಇದ್ರು, ಎಲ್ಲ ಇದ್ರು. ಆದರೆ ಈ ನೀವು ಮಾಡ್ತಾರೆ ಇದ್ರು ನೋಡಿ, ತುಂಬ ಬೇಜಾರುತ್ತೆ, ಹರ್ಟ್ ಆಗುತ್ತೆ. ಇಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ತಿಳಿದಂಥ 2 ಮಾತುಗಳು: ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಕಿರಳಬ, ಜೈ ಅಜಂಪುರ.